ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಕ್ಕಳಿಗೆ ತರಕಾರಿ ತಿನ್ನಿಸೋದ್ರಲ್ಲಂತೂ ಕೆಲವೊಂದು ಸಲ ಆ ತರಕಾರಿ ತಿನ್ನಲ್ಲ, ಇದನ್ನು ತಿನ್ನಲ್ಲ ಅಂತ ಹೇಳ್ತಾ ಇರ್ತಾರೆ. ಬೀಟ್ರೂಟ್ ಅಂತೂ ತಿನ್ನೋದೇ ಇಲ್ಲ ಅಂತಾರೆ. ನಾವು ತಾಯಂದಿರು ಸುಮ್ಮನೆ ಇರ್ತೀವ? ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ತಿಂದೇ ತಿನ್ನಿಸ್ತೀವಿ. ನೋಡಿ, ಇವತ್ತು ಈ ಸ್ಪೆಷಲ್ ಪರೋಟ ಮಾಡಿದೆ. ಚಪಾತಿ ಮಕ್ಕಳು ತಿಂತಾರೆ, ಬರೀ ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡೋದು ಬೇಡ ಅಂತ ಗೋಧಿ ಹಿಟ್ಟಲ್ಲೇ ನಾವು ಕೆಲವೊಂದು ಮಕ್ಕಳು ಇಷ್ಟಪಡದೇ ತರಕಾರಿ ಇರುತ್ತಲ್ವ, ಅದನ್ನು ನಾವು ಈ ರೀತಿ ಮಾಡಿ ತಿಂದರೆ ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು, ಈ ವಡೆ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟು, ಕಡಲೆ ಹಿಟ್ಟನ್ನು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಕೈಯಿಂದ ಈ ಥರ ತಿಕ್ಬಿಟ್ಟು ಹಾಕೊಳ್ಳಿ. ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ 1 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ನಾನು ಹುರಿದ್ಬಿಟ್ಟು ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಇಲ್ಲಿ 1 ದೊಡ್ಡ ಗಾತ್ರದ ಕ್ಯಾರೆಟ್ ಹಾಗೆ 1 ದೊಡ್ಡ ಗಾತ್ರದ ಬೀಟ್ರೂಟ್ ಅದನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೆ. ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಗೋಧಿ ಹಿಟ್ಟಲ್ಲಿ. ಇದನ್ನು ಹಾಕ್ಕೊಂಡು ಮೊದಲು ನೀರು ಹಾಕ್ಕೋಬಾರ್ದು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿ ಕಲಿಸ್ಕೋಬೇಕು. ಯಾಕಂದರೆ ಬೀಟ್ರೂಟಲ್ಲಿ ನೀರಿನಂಶ ಇರುತ್ತೆ, ಕ್ಯಾರೆಟಲ್ಲೂ ನೀರಿನಂಶ ಇರುತ್ತೆ. ಸೊ ಹಾಗಾಗಿ ಮೊದಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ನೀರನ್ನು ಈ ಥರ ಸಿಮ್ಸ್ಕೊತಾನೆ ಗಟ್ಟಿ ಹದಕ್ಕೆ ಕಲಿಸ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ಯಾಕಂದರೆ ಆಮೇಲೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಮೊದಲೇ ನೀವು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಮಾತ್ರ ಎಣ್ಣೆನ ಈ ಥರ ಹಾಕ್ಕೊಂಡು ಈ ರೀತಿಯಾಗಿ ಗಟ್ಟಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಇದೆ ನೋಡಿ. ಬೀಟ್ರೂಟು ಹಿಮೋಗ್ಲೋಬಿನ್ ಕಮ್ಮಿ ಇದ್ದವರು ಆದಷ್ಟು ಬೀಟ್ರೂಟನ್ನು ಉಪಯೋಗಿಸಿ. ಈಗ ಹಿಟ್ಟನ್ನು ಕಲಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಂಡು ತಕ್ಷಣ ನಾನು ಇದನ್ನು ಮಾಡ್ತಾಯಿದ್ದೀನಿ. ಬೇಕಂದರೆ ಒಂದು 5-10 ನಿಮಿಷ ರೆಸ್ಟಲ್ಲೂ ಕೂಡ ನೀವು ಇಡ್ಬೋದು. ಇಲ್ಲಿ ಹಂಚು ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಚಪಾತಿ ಮಣೆಯಲ್ಲಿ ನಾನು ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡು ಇಲ್ಲಿ ಒಣ ಹಿಟ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಉದ್ಕೊಳ್ತಾ ಇದ್ದೀನಿ ಇದನ್ನು. ಸೊ ಈ ರೀತಿ ನಾವು ಬೀಟ್ರೂಟ್ ಪರೋಟ ಮಾಡಿಕೊಟ್ರೆ ಮಕ್ಕಳು ಏನು ಇಷ್ಟ ಇಲ್ಲ ಬೀಟ್ರೂಟ್ ಅಂತಾರಲ್ವಾ, ಇಷ್ಟಪಟ್ಟು ದಿನ ಇದೇ ಮಾಡು ಅಂತ ಹೇಳಿ ತಿನ್ನೋದಂತೂ ಗ್ಯಾರಂಟಿ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಈಗ ಇದರಲ್ಲಿ ಸ್ವಲ್ಪ ಅಂದರೆ ಎಲ್ಲ ಉದ್ಕೊಂಬಿಟ್ಟು ಅಲ್ಲಿ ಸ್ವಲ್ಪ ಎಣ್ಣೆನ ಈ ಥರ ಹಾಕ್ಕೊಂಡು ಹಂಚಲ್ಲಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಸೇಮ್ ಅದೇ ರೀತಿ ಉದ್ಕೊಳ್ತಾ ಇದ್ದೀನಿ. ಮತ್ತು ಹಿಟ್ಟು ತೊಗೊಂಡು ಬೇಗ ಆಗುತ್ತೆ. ಸೊ ಏನಂದರೆ ಕೆಲವೊಂದು ಸಲ ಚಪಾತಿ ಒಂದೇ ರೀತಿ ಬರೀ ಚಪಾತಿ ನೀವು ಮಾಡ್ತಾ ಇರ್ತೀರಲ್ವ. ಸೊ ಆ ಚಪಾತಿ ಆದಷ್ಟು ಚಪಾತಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಗೋಧಿ ಹಿಟ್ಟು ತಿನ್ನಬಾರ್ದು ಅಂತಲೂ ಕೂಡ ಕೆಲವರು ಹೇಳ್ತಾರೆ. ಬಟ್ ಚಪಾತಿ ಅಂದರೆ ಕೆಲವರು ಫೇವ್ರೇಟ್ ಆಗಿಬಿಡುತ್ತೆ, ಬಿಡೋದೇ ಇಲ್ಲ ಚಪಾತಿ. ಸೊ ಹಾಗಾಗಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ಅವಾಗವಾಗ ಈ ರೀತಿಯಾಗಿ ಹೆಲ್ದಿಯಾಗಿ ಯಾಕೆ ಮಾಡಬಾರ್ದು ಹೇಳಿ. ಸೊ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನೋ ಅಂತಹ ಒಂದು ಈ ಪರೋಟ ರೆಸಿಪಿ, ಮತ್ತು ರುಚಿನೂ ಇರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ 2 ಕಡೆ ಚೆನ್ನಾಗಿ ಹಾಕಿ ಬೇಯಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಪರೋಟ ರೆಡಿ ಆಯಿತು. ಅದೇ ರೀತಿಯಲ್ಲಿ ನಾನು ಉದ್ಕೊಂಡು ಸೇಮ್ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಇದು, ಯಾಕಂದರೆ ಕ್ಯಾರೆಟ್ ಇರುತ್ತೆ, ಬೀಟ್ರೂಟ್ ಇರುತ್ತೆ ಅಲ್ವಾ. ಸೊ ನೋಡಿ ಇದೇ ರೀತಿಯಾಗಿ ಒಂದೊಂದಾಗಿ ನಾನು ಈ ಎಲ್ಲ ಪರೋಟನ ಮಾಡಿಕೊಂಡು ನಾನು ಇಟ್ಕೊಳ್ತಾ ಇದ್ದೀನಿ ನೋಡಿ. ಇದು ಏನಂದರೆ ಬಿಸಿ ಇದ್ರೂ ಅಷ್ಟೇ ರುಚಿ ಇರುತ್ತೆ, ತಣ್ಣಗಾದರೂ ಕೂಡ ತುಂಬ ರುಚಿ ಇರುತ್ತೆ. ಕೆಲವೊಂದು ಸಲ ಎಲ್ಲಾದರೂ ಔಟ್ಸೈಡ್ ಹೋಗ್ತಾ ಇರ್ತೀರಾ, ಪಲ್ಯ ಎಲ್ಲ ಮಾಡೋಕ್ಕಾಗಲ್ಲ ಅಂದರೆ ನೀವು ಈ ರೀತಿ ಮಾಡಿಕೊಂಡು ನೀವು ತಿನ್ಬೋದು, ಹಾಗೆ ಕೂಡ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಸೊ ಎಲ್ಲ ನಾನು ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಮತ್ತು ತುಂಬ ಚೆನ್ನಾಗಿ ಯಾವುದೇ ಕಲರ್ ನಾವು ಹಾಕಿಲ್ಲ. ಸೊ ಆ ಬೀಟ್ರೂಟ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಈ ರೀತಿಯಾಗಿ ನಾನು ಮಾಡಿಕೊಟ್ಟೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಯಿತು. ಬೀಟ್ರೂಟ್ ಇಷ್ಟ ಇಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಇದನ್ನು ಈ ರೀತಿಯಾಗಿ ಮಾಡಿ ಕೊಡಿ. ಇಲ್ಲಿ ನಾನು ಸ್ವಲ್ಪ ಚಟ್ನಿ ಕೂಡ ಮಾಡಿ ಇಟ್ಕೊಂಡಿದ್ದೆ. ನೆಲ್ಲಿಕಾಯಿ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ, ಹಾಗೆ ಮೊಸರಲ್ಲಿ ಸ್ವಲ್ಪ ಬೀಟ್ರೂಟು ಆಮೇಲೆ ಕ್ಯಾರೆಟ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಂಡಿದ್ದೆ. ನಂತರ ಈ ಬೀಟ್ರೂಟ್ ಪರೋಟ ಜೊತೆ ಇದನ್ನು ನೀವು ತಿನ್ಬೋದು, ಅಥವಾ ಉಪ್ಪಿನಕಾಯಿ ಜೊತೆ ಕೂಡ ತಿನ್ಬೋದು. ತುಂಬ ರುಚಿಯಾಗುತ್ತೆ, ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಕೆಲವೊಂದು ಸಲ ಸಿಂಪಲ್ ಅಡುಗೆನೂ ತುಂಬ ರುಚಿ ಇರುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.